ಇವತ್ತಿನ ಕಾರ್ಯಕ್ರಮ ಮೊನ್ನೆಯರು ಸಕಲೇಶಪುರದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಗಿದೆ. ವರಪೂಜ್ಯ ಸ್ವಾಮೀಜಿಯವರು ಮೊನ್ನೆ ಕಾರ್ಯಕ್ರಮ ಆಗಿದ್ರು, ನೀವು ಬಂದು ಒಂದು ಬಾರಿ ಪ್ರತಿಮೆಗೆ ಹಾರ ಹಾಕಿ ಹೋಗೋದು ಸೂಕ್ತ ಅಂತೇಳಿ ಒಂದು ನನಗೆ ಮನವಿ ಮಾಡಿದ್ದು. ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದೆ, ಯಾಕೆಂದರೆ ಹಾಸನದಲ್ಲಿ ಕಾರ್ಯಕ್ರಮ ಇದೆ ಇವತ್ತು. ಅಫಿಷಿಯಲ್ ಪ್ರೋಗ್ರಾಮು ನಾನು ಹಿಂದೆ ನಮ್ಮ ಪ್ಯಾರಾಮಿಲಿಟ್ರಿ ನಮ್ಮ ಏನು ಒಂದು ಇವರಿದ್ದಾರೆ ಸಿಬ್ಬಂದಿಗಳು, ಅವ್ರು ಬರಲೇಬೇಕು ಅಂತ ಹಿಂದಿನಿಂದ 2-3 ಬಾರಿ ಸಮಯ ನಿಗದಿ ಮಾಡಿ ಬರಲಿಕ್ಕಾಗಿರಲಿಲ್ಲ. ಇವತ್ತು ಸಮಯ ಕೊಟ್ಟಿದ್ದೆ, ಆರೋಗ್ಯದ ಕೆಲವು ಸಮಸ್ಯೆಗಳಿದ್ದರು, ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೆ. ಸರಿ, ಮೈಸೂರು ಗಲಭೆ ಪ್ರಕರಣ ತನಿಖೆ ಬಗ್ಗೆ ಏನು ಹೇಳ್ತೀರಿ ಸರ್? ದಿನಕ್ಕೊಂದು ನನಗೆ ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿ, ಏಕೆಂದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು. ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಕೆಲವ್ರಿಗೆ ಅವೇಳನಕಾರಿಯಾದಂಥ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೋ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ಲು ತೂರಾಟಗಳು, ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ, ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಹೊರಟಿದ್ರು. ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ. ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ, ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು. ನಾನು ಗಮನಿಸಿದೆ, ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ 1,89,000 ಕೋಟಿ ಸಂಗ್ರಹದ ನಿರೀಕ್ಷೆ ಇಟ್ಟಿದ್ರು. ಈಗ ಇನ್ನೂ 15,000 ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ. ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ ಹಣ ತುಂಬಿಸ್ಬೇಕು ಅನ್ನೋದಕ್ಕೆ ಅದು ಎಂಥವೋ ನನಗೆ ಗೊತ್ತಿಲ್ಲ. ಅದು CL7 CL2 ಏನೋ ಒಂದು 500 ಹಿಂದಿನಿಂದ 92ರಿಂದನೂ ಕೊಟ್ಟಿಲ್ವಂತಲ್ಲ, ಅದನ್ನು ಕೊಡೋದ್ರ ಮುಖಾಂತರ ಸರ್ಕಾರದ ಖಜಾನೆ ತುಂಬಿಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ನೋಡಿದೆ. ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂಥ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯ ದೊರಕ್ತಾ ಇದೆ. ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು, ಯಾರನ್ನ ತೆಗೆದ್ರೇನು, ಅದೆಲ್ಲ ಇವತ್ತು ಬೇಕಾಗಿರೋದು ರಾಜ್ಯಕ್ಕೆ. ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆಯಲ್ಲೇ ಎಷ್ಟು ಜನ ಈಗ ಆನೆ ತುಳಿತಲ್ಲಿ ಸತ್ತಿದ್ದಾರೆ. ಇದರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರಾ? ಅರಣ್ಯ ಇಲಾಖೆ ಮಂತ್ರಿಗಳು ಹೇಳ್ತಾರೆ, ಅದು ಎಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ, ಈಗಾಗಲೇ 65% ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ 65% ಬ್ಯಾರಿಕೇಡ್ ಹಾಕಿದ್ದು ನಾನು 18ರಲ್ಲಿ ಕೊಟ್ಟ ದುಡ್ಡಲ್ಲಿ. ಅದಾದ ಮೇಲೆ ಎಲ್ಲಿಂದ ಕೊಟ್ಟರು? ಏನೂ ಕೆಲಸವೇ ಆಗಲಿಲ್ಲ. ಎಲ್ಲ ಇಡೀ ರಾಜ್ಯದಲ್ಲೇ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಈಗ ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಹೊರೆ ಇದು. ಈ ರೀತಿ ಪ್ರತಿದಿನ ಯಾವುದೋ 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ, ಸತ್ತೋಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ. ಈಗ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಿಮ್ಮ KPSC ಇದೇ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರವೇ 2014ರಲ್ಲಿ ಯಾವುದೋ ಒಂದು KPSCಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. KPSCನಲ್ಲಿ ದೊಡ್ಡ ಕರ್ಮಕಾಂಡ ಅಂತ ಹೇಳಿ ಯಾವುದೊಂದು ಮೈತ್ರಿ ಅಂತ ಹೆಣ್ಣುಮಗಳ ವಿಷಯದಲ್ಲಿ. ಅದು ಒಂದು ಹೆಣ್ಣು ಮಗಳಿಗೋಸ್ಕರವಾಗಿ 370 ಯುವಕರ ಜೊತೆ ಚೆಲ್ಲಾಟ ಆಡಿದ್ರು, ಹೆಣ್ಣುಮಕ್ಕಳು ಯುವಕರ ಜೊತೆಯಲ್ಲಿ ಈ ಸರ್ಕಾರ.
ಇವತ್ತು 2025ಕ್ಕೆ ಬಂದಿದ್ದೇವೆ. KPSC ಪರಿಸ್ಥಿತಿ ಏನಾಗಿದೆ? ಒಂದೇ ಒಂದು ಉದ್ಯೋಗ KPSCಲಿ ಇವತ್ತು ಸೃಷ್ಟಿ ಆಗಲಿಲ್ಲ. 14 ಜನನೋ 15 ಜನನೋ 16 ಜನನೋ KPSCನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ? ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಉದ್ಯೋಗ ಇಲ್ಲ. KPSC ಇವತ್ತು ನಾವೇನೋ ದೊಡ್ಡ ಸುಧಾರಣೆ ತರ್ತೀವಿ, ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. KPSC ಒಂದು ಎಕ್ಸಾಮ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯುವಕರ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದೇವೆ. ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ. ಅದರಿಂದ ಮೊದಲು ಇದೆಲ್ಲದರ ಬಗ್ಗೆ ಗಮನ ಕೊಡಿ, ಆಮೇಲೆ ಮುಂದೆ ಬೇರೆ ವಿಷಯ ಚರ್ಚೆ ಮಾಡಿ. ಮೂಡ ವಿಚಾರದಲ್ಲಿ ಸಿಎಂ ಆಗಲಿ ಅವ್ರ ಕುಟುಂಬದಲ್ಲಿ ಏನೂ ಪಾತ್ರ ಇಲ್ಲ, ಅಧಿಕಾರಿಗಳೇ ವರದಿ ರೆಡಿಯಾಗಿದೆ. ಅದು ನಿಮ್ಮದೇನು ವರದಿ ರೆಡಿ ಇದೆ ಅಂತೀರಿ, ಅದರಲ್ಲಿ ನಂದೇನು ತಕರಾರಿಲ್ಲ. ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರಿಗೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿಲ್ಲ. ಏನು ಹೆಚ್ಚಿಗೆ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ. ಈಗ ನೋಡಿ, ನನ್ನ ವಿಷಯದಲ್ಲಿ ತಗೊಳ್ಳಿ, 1983, 84, 85 ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ 45 ಎಕರೆ ಭೂಮಿ ಖರೀದಿ ಮಾಡಿದೆ. 1985 ಅದೆಂಥದ್ದು ನನ್ನ ಭೂಮಿ. ನಾನೇನೋ 200 ಎಕರೆನೋ 300 ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು SIT ರಚನೆ 5 ಜನ, ಒಬ್ಬ ರೀಜನಲ್ ಕಮಿಷನರು, ಒಬ್ಬ DLR ಯಾರೋ ಇನ್ನೊಬ್ಬ DDLR, 5 ಜನ SIT ಕಮಿಟಿ. ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ. ನನಗೆ ಬಂದ ಇನ್ಫಾರ್ಮೇಷನ್ನು, ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ. ಅದೇನೋ ಕೋರ್ಟಲ್ಲೇನೋ ಪ್ರತಿನಿತ್ಯ ನಡೀತಾ ಇದೆ. ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ. ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ. ದಾಖಲಾತಿಗಳು ಯಾರು ನೋಡಿದ್ದೀರಿ? 85ರಿಂದ ನಡೀತಾ ಇದೆ ಇದು. ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ. ಅಲ್ಲೇನು ರೆಸಾರ್ಟ್ ಮಾಡಿಲ್ಲ. ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ. 40 ವರ್ಷದಿಂದ ನಾನು ಸುಪರ್ದಿಲ್ಲಿದೆ. ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗಬಡಿತೀವಿ ಅಂತ ಹೆದರ್ಸ್ಲಿಕ್ಕಾಗತ್ತಾ? ನನ್ನನ್ನು ಸರ್ಕಾರ ಕೇಳ್ತೀನಿ. ನೆನ್ನೆ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ. ಅಲ್ಲಪ್ಪ, ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ, ಆ ಭೂಮಿಯಲ್ಲಿ ಏನಾದರೂ ಒತ್ತು ಆಗಿದ್ರೆ ತಗೊಳ್ರಪ್ಪ. ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದೆ ಕೆಲವು ಅಧಿಕಾರಿಗೆ. ಅವ್ರು ಹೇಳಿದ್ರು, ಒಪ್ಕೊಂಡ್ರು. ಸರ್, ನೋಟಿಸ್ ಕೊಡದೆ ಬರಲಿಕ್ಕಾಗಲ್ಲ ಸರ್, ನೀವು ಹೇಳಿದ ಸತ್ಯ ಇದೆ, ಏನು ಮಾಡೋದು, ನಮ್ಮ ಸುಪರ್ದಿಲಿಲ್ಲ, ಮೇಲಿನ ಒತ್ತಡ. ಇದು ಸಿದ್ದರಾಮಯ್ಯನವ್ರ ಆಡಳಿತ. ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ. ಬ್ಲಡ್ ವಾಚ್ ಅದು ಯಾವುದೋ ಡೂಪ್ಲಿಕೇಟ್ ತಗೊಂಡು ವಿಧಾನಸೌಧದಲ್ಲಿ ಇಡಲಿಲ್ವಾ? ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗುತ್ತಾ? ನೋಡ ಬನ್ನಿ ಸರ್, ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರಂತ. 5 ವರ್ಷ ನನಗೆ 5 ವರ್ಷ ಇರ್ತಾರೋ ನವಂಬರ್ ಹೋಗುತ್ತೋ ನನಗೆ ಸಂಬಂಧ ಇಲ್ಲ. ಹೇಳಿದ್ನಲ್ಲ, ಸರ್ಕಾರದ ಖಜಾನೆ ತುಂಬಿಸ್ರಪ್ಪ, ಜನಗಳ ಕಷ್ಟ ಸುಖ ನೋಡಿ. ಈಗ ಅವ್ರ ಅಧಿಕಾರ ಕಿತ್ತಾಟದಲ್ಲಿ ಸರ್ ರಾಜ್ಯ ಜನರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್. ಇದಕ್ಕೆ ಪ್ರಾಶಸ್ತ್ಯ ಬೇಕಿಲ್ಲ. ಯಾರೋ ಡೆಲ್ಲಿಗೆ ಹೋದ್ರಂತೆ, ಹೈಕಮಾಂಡ್ ನೋಡಿದ್ರಂತೆ, ಇನ್ಯಾರೋ ಹೋದ್ರಂತೆ, ಮತ್ತಿನ್ಯಾರನ್ನ ನೋಡಿದ್ರಂತೆ. ಇದು ನನಗೆ ಆದ್ಯತೆ ಅಲ್ಲ. ಅವ್ರವ್ರ ಪಕ್ಷದ ನಿರ್ಧಾರಗಳದು. ಅವ್ರು ಇರೋವ್ರನ್ನೇ ಮುಂದುವರಿಸ್ಕೊತಾರೋ ಇಲ್ಲ ಇನ್ನೂ 10 ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ. ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ. ದೇವರಾಜ್ ಅರಸು ನಂತರ ಏನೋ ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ, ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನೋ 10 ವರ್ಷ ಸಂಪೂರ್ಣಗೊಳಿಸ್ಬೇಕು ಅಂತ ಪಾಪ ಇನ್ನು ಕೆಲವರು ಮಂತ್ರಿಗಳು ಹೇಳ್ತಾರೆ. ದಾಖಲೆ ಮಾಡಿದ್ಯಲ್ಲ, ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು? 10 ವರ್ಷ ಇದೆ, ಇನ್ನೊಂದು 5 ವರ್ಷ ಮುಂದೆ ಓದ್ಕೋಬರ್ಗಲ್ಲ. ಅವ್ರ ಲೀಡರ್ಶಿಪ್ಪಲ್ಲೇ ಹೋಗಿ ನನಗೇನು ಸಂಬಂಧ? ಸರ್, ರಾಜಣ್ಣವರು ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಅದು ನನಗದೆಲ್ಲ ಸರ್ಕಾರದಲ್ಲಿ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು, ಅವರು ತೀರ್ಮಾನ ಮಾಡ್ತಾರೆ.
ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಟ್ಟೆ. ಸರ್ ಹಾಸನ ಏರ್ಪೋರ್ಟ್ ಇವತ್ತು ವೀಕ್ಷಣೆ ಮಾಡ್ತಿರಲ್ಲ ಸರ್, ಈಗ ಸಂಬಂಧಪಟ್ಟಂಗೆ ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಎಂ ಬಿ ಪಾಟೀಲ್ರಿಗೂ ಮಾತಾಡಿದ್ದೇನೆ. ಇದು ಸುಮಾರು ಒಂದು 30-35 ವರ್ಷದ ದೇವೇಗೌಡರ ಕನಸು. ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸ್ಲಿರ್ತಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ದೇವೇಗೌಡರದು. ಅದು ಹಾಗೆ ಗತಿನಲ್ಲಿ ಹೋಗ್ತಾ ಇದೆ. ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂಥೇಳಿ ಎಂ ಬಿ ಪಾಟೀಲ್ರು ಮೊನ್ನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ. ಒಂದು ಜಾಯಿಂಟ್ ಸಭೆನೂ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿ. ಈಗ ರೇವಣ್ಣ ಅವರು ಈ ಹಿಂದೆ ಈ ವಿಮಾನ ನಿಲ್ದಾಣದ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಸರ್ಕಾರದಲ್ಲಿ ಅದು ಬದಲಾಯಿತು, ಯೋಜನೆ ಬದಲಾಯಿತು. ನೀವೇನಾದ್ರು ಈಗ ಮೂಲ ಯೋಜನೆ ಈ ಸರ್ಕಾರದಲ್ಲಿ ನಾನೇನು ನಿರೀಕ್ಷೆ ಇಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲೂ ಅದು ಏನು ತೀರ್ಮಾನಗಳು ಮಾಡ್ಕೊಂಡ್ರು ಅವೆಲ್ಲ ಭಾಗ ರಾಜಕೀಯಕ್ಕೆ ಬೇಕಿಲ್ಲ. ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು. ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿ.